ರೂಪಕಾಲಂಕಾರ. ಮೂರನೇದು ಎರಡು ಬರ್ಸಿದ್ರೆ ಬೇಡ. ಎರಡು ವಸ್ತುಗಳಲ್ಲಿರುವಂತಹ ಏನು ಹೋಲಿಕೆಯನ್ನ ವರ್ಣಿಸುವಂತಹದ್ದನ್ನೇ ಏನಂತ ಹೇಳ್ತೀವಿ ನಾವು? ಈ ಉಪ ಅಲಂಕಾರಗಳಲ್ಲಿ 4 ಅಂಶಗಳನ್ನು ನಾವು ಕಾಣ್ತೀವಿ. ಉಪಮೇಯ, ಉಪಮೇಯ, ಉಪಮಾನ, ಇನ್ನೊಂದು ಲುಪ್ತೋಪ ಈ ಎರಡು ವಿಧವನ್ನ ನಾವು ಉಪಮಾಲಂಕಾರಗಳಲ್ಲಿ ನೋಡ್ತೀವಿ. ಪೂರ್ಣೋಪಮಾಲಂಕಾರ ಅಂತಂದ್ರೆ ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ ಈ 4 ಅಂಶಗಳು ಇದ್ರೆ ಲಾಸ್ಟ್ ಬೆಂಚ್ ಎದೆ ಇಬ್ರು ಮನೋಜ್ ಮತ್ತೆ ಅವ್ರ ಪಕ್ಕದವರು ಸ್ಟ್ಯಾಂಡ್ ಅಪ್. ಉಪಮೇಯ, ಉಪಮಾನ, ಉಪಮಾವಾಚಕ ಮತ್ತೆ ಸಮಾನ ಧರ್ಮ ಈ 4 ಅಂಶಗಳು ಇರುವಂತಹ ಅಲಂಕಾರ ಪೂರ್ಣೋಪಮಾಲಂಕಾರ. ಲುಪ್ತೋಪಮಾಲಂಕಾರ ಅಂತಂದ್ರೆ ಲುಪ್ತ ಅಂತಂದ್ರೆ ಈಗ ಹೇಳ್ತಾನೆ ಮನೋಜ್, ಪೂರ್ಣೋಪಮಾಲಂಕಾರ ಅಂದ್ರೆ ಏನು? ಅಕ್ಷಯ್ ಹೇಳ್ತಾನೆ ಸ್ಟ್ಯಾಂಡ್ ಅಪ್. ಪೂರ್ಣೋಪಮಾಲಂಕಾರ ಅಂದ್ರೆ ಸ್ಟ್ಯಾಂಡ್ ಅಪ್ ಅಂದ್ರೆ ಪೂರ್ಣೋಪಮಾಲಂಕಾರ ಅಂದ್ರೆ ಯಾರು ಹೇಳ್ತೀರಾ? ಪೂರ್ಣೋಪಮಾಲಂಕಾರ ಅಂದ್ರೆ ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ ಈ 4 ಅಂಶಗಳಿದ್ರೆ ಪೂರ್ಣೋಪಮಾಲಂಕಾರ. ಅದೇ ರೀತಿಯಾಗಿ ಈ ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ ಈ 4 ಅಂಶಗಳಲ್ಲಿ ಒಂದು ಇಲ್ಲ ಅಂತಂದ್ರೂ ಅದು ಯಾವ ಅಲಂಕಾರ? ಲುಪ್ತೋಪಮಾಲಂಕಾರ. ಲುಪ್ತ ಅಂತಂದ್ರೆ ಏನು? ಕಾಣದಂತೆ ಆಗುವಂಥದ್ದು, ಇಲ್ಲದಂತೆ ಆಗುವಂಥದ್ದಕ್ಕೆ ಲುಪ್ತೋಪಮಾಲಂಕಾರ ಅಂತ, ಲುಪ್ತ ಅಂತ ಹೇಳ್ತೀವಿ. ಲುಪ್ತ ಅಂತಂದ್ರೆ ಕಾಣದಂತೆ ಆಗುವಂಥದ್ದು ಅಥವಾ ಲೋಪ ಆಗುವಂಥದ್ದೇ. ಈ 4 ಅಂಶಗಳಲ್ಲಿ ಯಾವ್ದಾದ್ರು ಒಂದು ಇಲ್ಲ ಅಂತಂದ್ರೆ ಅದನ್ನ ಲುಪ್ತೋಪಮಾಲಂಕಾರ ಅಂತ ಹೇಳ್ತೀವಿ. ಉಪಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ ಈ 4 ಅಂಶಗಳು ಯಾವ ಅಲಂಕಾರದಲ್ಲಿ ಇರುತ್ತೋ ಅದನ್ನ ಉಪಮಾಲಂಕಾರ ಅಂತ ಹೇಳ್ತೀವಿ. ಈಗ ಈ ಅಲಂಕಾರಕ್ಕೆ ಉದಾಹರಣೆಯನ್ನ ನೋಡೋಣ. ಬೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಈ ಉಪಮಾಲಂಕಾರದಲ್ಲಿ ಹೋಲಿಕೆಯನ್ನ ತೋರಿಸುವಂತಹ ಅಲಂಕಾರ ಯಾವುದು? ಉಪಮಾಲಂಕಾರ. ಉಪಮಾಲಂಕಾರ ಈಗ ನೋಡಿ, ಇಲ್ಲಿ ಈಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಈಜಗನ ಗೂಡುಗಳನ್ನ ಯಾವ್ದು ಹೋಲಿಸ್ತಿದ್ದಾರೆ? ತೊಟ್ಟಿಲಿಗೆ ಹೋಲಿಕೆಯನ್ನ ಮಾಡ್ತಿದ್ದಾರೆ. ಹೌದಾ ಅಲ್ವಾ ಮನೋಜ?
ಅದೇ ರೀತಿ ಉಪಮಾನ ಅಂತಂದ್ರೆ ಯಾರಿಗೆ ಅಥವಾ ಯಾವುದಕ್ಕೆ ಹೋಲಿಕೆಯನ್ನ ಮಾಡಲಾಗ್ತಿದೆ ಅನ್ನುವಂಥದ್ದನ್ನ ಹೇಳೋದೆ ಉಪಮಾಲಂಕಾರ. ನೋಡಿ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅಂತೆ, ಓಲ್ ಅನ್ನುವಂತಹ ಒಂದು ಪದಗಳಿದ್ರೆ ಅದು ಉಪಮಾಲಂಕಾರ ಆಗುತ್ತೆ. ಅದರಲ್ಲಿ ನಾವು ಪೂರ್ಣೋಪಮಾಲಂಕಾರ ಯಾವುದು, ಲುಪ್ತೋಪಮಾಲಂಕಾರ ಯಾವುದು ಅಂತ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಅಂತಂದ್ರೆ 4 ಅಂಶಗಳು ಇದ್ರೆ ಅದನ್ನ ಪೂರ್ಣೋಪಮಾಲಂಕಾರ ಅಂತ ಹೇಳ್ತೀವಿ. ಇಲ್ಲಿರುವಂತಹ ಸಮಾನ ಧರ್ಮ ತೂಗಾಡುತ್ತಿದ್ದವು. ನೋಡಿ, ಇದು ಒಂದು ಪೂರ್ಣೋಪಮಾಲಂಕಾರಕ್ಕೆ ಉದಾಹರಣೆ ಆಗಿರುತ್ತೆ. ಗೀಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಇದರಲ್ಲಿ ಉಪಮೇಯ ಯಾವುದು? ಗೀಜಗನ ಗೂಡುಗಳು. ಯಾವುದಕ್ಕೆ ಹೇಳ್ತಿದ್ದಾರೆ? ಉಪಮಾನ ಯಾವುದು ಇದರಲ್ಲಿ? ತೊಟ್ಟಿಲು ಅನ್ನುವಂಥದ್ದು ಉಪಮಾನ. ಉಪಮಾವಾಚಕ ಯಾವುದು? ಅಂತೆ ಅನ್ನುವಂಥದ್ದು ಉಪಮಾವಾಚಕ. ಸಮಾನ ಧರ್ಮ ಅಂತಂದ್ರೆ ಈಗ ಗೀಜಗನ ಗೂಡುಗಳು ಕೂಡ ತೂಗಾಡ್ತವೆ, ತೊಟ್ಟಿಲು ಕೂಡ ತೂಗಾಡ್ತವೆ ಅಲ್ವಾ? ಎರಡನ್ನೂ ತೂಗಾಡ್ತಿರುವಂತಹ ಒಂದು ವರ್ಡ್ ನಾವು ಕಂಡುಹಿಡಿತೀವಿ. ಹಂಗಂತಂದ್ರೆ ತೂಗಾಡುವಂಥದ್ದು ಗೀಜಗನ ಗೂಡುಗಳು ಕೂಡ ತೂಗಾಡ್ತವೆ, ತೊಟ್ಟಿಲು ಕೂಡ ತೂಗಾಡುತ್ತೆ. ಹಾಗಾಗಿ ಸಮಾನ ಧರ್ಮದ ಇರುವಂತಹ ಪದ ಯಾವುದು? ತೂಗಾಡುವುದು. ಹಾಗಾಗಿ ಇದು ಯಾವುದು? ಪೂರ್ಣೋಪಮಾಲಂಕಾರ. ಉಪಮಾಲಂಕಾರದಲ್ಲೇ ಪೂರ್ಣೋಪಮಾಲಂಕಾರ. ನೀವು ಒಂದು ಸೆಂಟೆನ್ಸ್ ಕೊಟ್ಟಾಗ ಅದು ಯಾವ ಅಲಂಕಾರ ಅಂತ ಕಂಡು ಹಿಡಿದ್ರೆ ಅದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ಈ ಒಂದು ಸೆಂಟೆನ್ಸ್ ಫಸ್ಟ್ ನೀವು ಬರಿಬೇಕು. ಇದರ ಅಲಂಕಾರ ಯಾವುದು? ಉಪಮಾಲಂಕಾರ. ಅದ್ರ ನೆಕ್ಸ್ಟ್ ಲಕ್ಷಣ. ಲಕ್ಷಣ ಅಂತಂದ್ರೆ ನಾನು ಹೇಳ್ದೆ ಉಪಮಾಲಂಕಾರ ಅಂತಂದ್ರೆ ಏನು ಅಂತ ಹೇಳ್ದೆ, ಹೌದಾ ಅಲ್ವೋ? 2 ವಸ್ತುಗಳಲ್ಲಿ ಪರಸ್ಪರ ಇರುವ ಹೋಲಿಕೆಯನ್ನ ವರ್ಣಿಸೋದೆ ಉಪಮಾಲಂಕಾರ ಅಂತ ಹೇಳ್ದೆ. ಆ ಲಕ್ಷಣವನ್ನ ಬರೆದ್ರೆ 2 ಮಾರ್ಕ್ಸ್ ಸಿಗುತ್ತೆ. ಅದೇ ರೀತಿ ಇದರಲ್ಲಿ ಉಪಮೇಯ ಯಾವುದು, ಉಪಮಾನ ಯಾವುದು, ಉಪಮಾ ವಾಚಕ ಯಾವುದು ಅನ್ನುವಂಥದ್ದನ್ನ ಬರೆದ್ರೆ ಕಂಪ್ಲೀಟ್ ಮಾರ್ಕ್ಸ್ ನಿಮಗೆ ಸಿಗುತ್ತೆ. ತಿರ್ಗೋ ಆ ಕಡೆ. ಈಗ ಯಾರಾದ್ರೂ ಒಬ್ರು ಬಂದು ಇದು ಒಂದು ಲುಪ್ತೋಪಮಾಲಂಕಾರಕ್ಕೆ ಇರುವಂತಹ ಉದಾಹರಣೆ ಆಗಿದೆ. ಸೀತೆಯ ಮುಖ ಕಮಲದಂತೆ ಇದೆ. ಇಲ್ಲಿ ನಾವು ಇದು ಒಂದು ಉಪಮಾಲಂಕಾರ ಅಂತ ಹೇಳ್ಬಿಟ್ಟು ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ? ನಾನು ಹೇಳ್ದೆ ಇದು ಒಂದು ಉಪಮಾಲಂಕಾರ, ಹೌದು ಅಲ್ವಾ? ಅಂತೆ ಅನ್ನುವಂಥ ಪದ ಇದ್ರೆ ಉಪಮಾಲಂಕಾರ ಅಲ್ವಾ? ಇದು ಲುಪ್ತೋಪಮಾಲಂಕಾರ ಅಂತಂದು ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ? ಸ್ಟ್ಯಾಂಡ್ ಅಪ್ ಒಬ್ರು ಸುಮ್ಮನೆ ಬೇಗ ಇದರಲ್ಲಿ ಗೌತಮಿ. ಇದನ್ನ ಲುಪ್ತೋಪಮಾಲಂಕಾರ ಅಂತ ಹೇಗೆ ನಾವು ಫೈಂಡ್ ಔಟ್ ಮಾಡ್ತೀವಿ? ಬೇಗ. ಲಾಸ್ಟ್ ಬೆಂಚ್, ಲಾಸ್ಟ್ ಒನ್ ಇದರಲ್ಲಿ. ಅಂತೆ ಅಂತಿದ್ರೆ ಉಪಮಾಲಂಕಾರ. ಇದನ್ನ ಲುಪ್ತೋಪಮಾಲಂಕಾರ ಅಂತ ಹೆಂಗ್ ಫೈಂಡ್ ಔಟ್ ಮಾಡ್ತೀವಿ? ರಚನೆ ಹೇಳಿ. ಇದು ಉಪಮಾಲಂಕಾರ ಆಯ್ತು, ಹೌದು. ಹೌದು, ಅದನ್ನೇ ನಾನು ಹೇಳಿದೆ ಸ್ಟಾರ್ಟಿಂಗ್ಗೆ. ಸರಿ, ಯಾರಾದ್ರೂ ಒಬ್ರು ಬಂದು ಇದರಲ್ಲಿ ಉಪಮೇಯ ಯಾವುದು, ಉಪಮಾನ ಯಾವುದು, ಉಪಮಾ ವಾಚಕ ಯಾವುದು ಅಂತ ಬರೀರಿ. ಬನ್ನಿ ರಚನೆ, ಬನ್ನಿ. ಈ ಸೆಂಟೆನ್ಸ್ ಅಲ್ಲಿ ಉಪಮೇಯ ಯಾವುದು, ಉಪಮಾನ ಯಾವುದು? ನಾನು ಅವಾಗಲೇ ಹೇಳಿದೆ ಉಪಮೇಯ ಅಂತಂದ್ರೆ ಯಾರನ್ನ, ಯಾವುದಕ್ಕೆ ಅಂತಂದ್ರೆ ಯಾರಿಗೆ ಅಥವಾ ಯಾವುದಕ್ಕೆ ಅಂತಂದ್ರೆ ಉಪಮಾನ ಅಂತ ಹೇಳ್ದೆ. ಸೀತೆಯ ಮುಖ ಕಮಲದಂತೆ ಇದೆ. ಇದರಲ್ಲಿ ಉಪಮೇಯ ಯಾವುದು? ಸೀತೆಯ ಮುಖ. ಉಪಮಾನ ಕಮಲ. ಉಪಮಾ ವಾಚಕ ಸಮಾನ ಧರ್ಮ. ತಡೀರಿ, ಇಲ್ಲಿ ಯಾರು ಇದೆ ಅಂತಿದ್ದಾರೆ, ಇದರಲ್ಲಿ ಮೇಲೆ ಸಮಾನ ಧರ್ಮ ಯಾವ್ದಪ್ಪ? ಆಯ್ತಾ?
ಇಲ್ಲ. ಹಂಗಾಗಿ ಇದು ಯಾವ ಅಲಂಕಾರ? ಲುಪ್ತೋಪ ಅಲಂಕಾರ. ಮಾಸ್ ಆನ್ಸರ್ಸ್ ಹೇಳ್ತೀರಾ, ಒಬ್ರನ್ನೇ ಎಬ್ಬಿಸಿ ನಿಲ್ಸಿದಾಗ ಹೇಳಲ್ಲ. ಉಪಮೇಯ, ಉಪಮಾನ, ಉಪಮಾವಾಚಕ ಇದೆ. ಹಂಗಾಗಿ ಇದರಲ್ಲಿ ಸಮಾನ ಧರ್ಮ ಅನ್ನುವಂಥದ್ದು ಇಲ್ಲ. 4 ಅಂಶಗಳಲ್ಲಿ ಯಾವ್ದಾದ್ರು ಒಂದು ಅಂಶ ಮಿಸ್ ಆದ್ರೂ ಕೂಡ ಅದು ಯಾವ ಅಲಂಕಾರ? ಲುಪ್ತೋಪ ಅಲಂಕಾರ. ಅರ್ಥ ಆಯ್ತಾ? ಈಗ ನಾವು ಅರ್ಥಾಲಂಕಾರಗಳಲ್ಲೇ ಇನ್ನೊಂದು ವಿಧ ಯಾವ್ದಂತ ಹೇಳಿದೆ ನಾನು? ಅರ್ಥಾಲಂಕಾರಗಳಲ್ಲಿ ಎಷ್ಟು ವಿಧ ಅಂತ ಹೇಳಿದೆ? 3 ವಿಧ. ಯಾರಾದ್ರೂ ಒಬ್ರು ಹೇಳಿ 3 ವಿಧ ಯಾವ್ಯಾವ್ದು ಅಂತ. ಸ್ಟ್ಯಾಂಡ್ ಅಪ್. ಪೂರ್ಣಿಮನ್ ಪಕ್ಕದಲ್ಲಿದ್ದಾರಲ್ಲ ಅವರು, ನೀವೇ. ಅರ್ಥಾಲಂಕಾರಗಳಲ್ಲಿ 3 ವಿಧ ಅಂತ ಹೇಳಿದ್ದೆ ಇಲ್ವೋ? ಯಾವ್ಯಾವ್ದು 3? ರೂಪಕಾಲಂಕಾರ, ದೃಷ್ಟಾಂತ ಅಲಂಕಾರ. ಅಕ್ಷಯ್ ಇಲ್ಲಿ ಕರೆಸಿ ನಿಲ್ಲಿಸ್ತೀನಿ. ತಕ್ಷಣ ಹೇಳಿದ್ನೋ ಇಲ್ವೋ? ಎದ್ದ ಹೇಳಿ. ಅಲ್ಲೇ ಇದೆಯಲ್ಲ. ಉಪಮಾಲಂಕಾರ ಅಂದ್ರೆ 2 ವಸ್ತುಗಳಲ್ಲಿರುವಂತಹ ಹೋಲಿಕೆಯನ್ನ ಹೇಳುವಂತದ್ದೇ ಉಪಮಾಲಂಕಾರ. ಈಗ ನಾವು ರೂಪಕಾಲಂಕಾರದ ಬಗ್ಗೆ ನೋಡೋಣ. ಉಪಮೇಯ ಮತ್ತೆ ಉಪಮಾನಗಳು ಎರಡು ಒಂದೇ ಎಂದು ಯಾವುದೇ ರೀತಿಯಾದಂತಹ ಭೇದ ಇಲ್ಲದೆ ಹೇಳುವಂಥದ್ದೇ ರೂಪಕಾಲಂಕಾರ. ರೂಪಕಾಲಂಕಾರ ಅಂದ್ರೇನು? ಉಪಮೇಯ ಮತ್ತೆ ಉಪಮಾನಗಳು ಎರಡು ಒಂದೇ ಅಂತ ಹೇಳ್ತವೆ, ಯಾವುದೇ ರೀತಿ ಭೇದ ಇಲ್ಲ. ಉಪಮಾಲಂಕಾರದಲ್ಲಾದ್ರೆ ಹೋಲಿಕೆಯನ್ನ ಮಾಡುವಂಥದ್ದೇ ಉಪಮಾಲಂಕಾರ. ಅಲ್ಲಿ ಅಂತೆ ಅನ್ನುವಂತಹ ಪದ ಬರುತ್ತೆ, ಓಲ್ ಅನ್ನುವಂತಹ ಪದ ಬರುತ್ತೆ ಸೆಂಟೆನ್ಸ್ ಅಲ್ಲಿ. ಆದ್ರೆ ರೂಪಕಾಲಂಕಾರದಲ್ಲಿ ಅದು ಯಾವುದು ಬರಲ್ಲ, ಯಾವುದನ್ನ ಯಾವುದಕ್ಕೂ ಹೋಲಿಕೆಯನ್ನ ಮಾಡಲ್ಲ. ಇದು ಇಲ್ಲಿ ಉದಾಹರಣೆಯನ್ನ ನೋಡೋಣ. ಸೀತೆಯ ಮುಖ ಕಮಲ ಅರಳಿತು ಅಂತಂದ್ರೆ ಇಲ್ಲಿ ನೋಡಿ, ಉಪಮಾಲಂಕಾರ ಇದೇ ಸೆಂಟೆನ್ಸ್ ನ ಉಪಮಾಲಂಕಾರದಲ್ಲಿ ನೋಡಿದ್ರೆ ಸೀತೆಯ ಮುಖ ಕಮಲದಂತೆ ಅರಳಿತು ಅಂತೆ ಬಂದ್ರೆ ಯಾವುದು? ಉಪಮಾಲಂಕಾರ. ಅದರಲ್ಲೂ ಪೂರ್ಣೋಪಮಾಲಂಕಾರ ಆಗುತ್ತೆ ಅಲ್ವಾ? ಅದೇ ರೀತಿಯಾಗಿ ರೂಪಕಾಲಂಕಾರದಲ್ಲಿ ನಾವು ನೋಡೋದಾದ್ರೆ ಸೀತೆಯ ಮುಖ ಕಮಲ ಅರಳಿತು ಅಂತಂದ್ರೆ ಸೀತೆಯ ಮುಖನೇ ಕಮಲ ಅಂತ ಅನ್ನುವಂತಹ ರೀತಿಯಲ್ಲಿ ಈ ಸೆಂಟೆನ್ಸ್ ಇದೆ ಅಲ್ವಾ? ಅಲ್ಲಿ ಅದರಂತೆ ಸೀತೆಯ ಮುಖ ಕಮಲಕ್ಕೆ ಇಲ್ಲಿ ಹೋಲಿಕೆಯನ್ನ ಮಾಡಿರೋದನ್ನು ನಾವು ನೋಡ್ತೀವಿ. ಇದರಲ್ಲಿ ಉಪಮೇಯ ಯಾವುದು? ಸೀತೆಯ ಮುಖ. ಉಪಮೇಯ ಯಾವುದು? ಸೀತೆಯ ಮುಖ. ಉಪಮಾನ ಕಮಲ. ಅದೇ ರೀತಿಯಾಗಿ ನಾವು ಇಲ್ಲಿ ನೋಡಿಬೇಕಾದ್ರೆ ಉಪಮೇಯ ಸೀತೆ ಇನ್ನೊಂದು ಉದಾಹರಣೆ ಇದೆ. ಯಾರಾದ್ರೂ ಒಬ್ರು ಬಂದು ಉಪಮೇಯ ಯಾವುದು ಉಪಮಾನ ಯಾವುದು ಅಂತ ಬರಿಬೇಕು. ಮನೆಯೇ ಧರ್ಮಾಶ್ರಮ. ಬಾ